ನಮಸ್ಕಾರ ವೀಕ್ಷಕರೇ, ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಅರವಿಂದ್. ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರೆ. ಆದರೆ ಇದೇ ಸರ್ಕಾರಿ ಕೆಲಸವನ್ನು ಗಿಟ್ಟಿಸ್ಕೊಳ್ಬೇಕು ಅಂತಂದರೆ ಹಿರಿಯ ಸರ್ಕಾರಿ ಅಧಿಕಾರಿಗಳು ಅನ್ನೋ ದೇವರ ಕೃಪಾ ಕಟಾಕ್ಷ ಇರಬೇಕಾಗುತ್ತೆ. ಜೊತೆಗೆ ಹಲವಾರು ತ್ಯಾಗ ಬಲಿದಾನಗಳನ್ನ ಮಾಡಿ ಸರ್ಕಾರಿ ಕೆಲಸಕ್ಕೆ ಸೇರಬೇಕಾಗುತ್ತೆ. ಬಹಳಷ್ಟು ಆಶ್ಚರ್ಯ ಆಗ್ತಿರ್ಬೋದು, ಕೆಲಸಕ್ಕೆ ಸೇರ್ಕೊಳ್ಬೇಕು ಅಂದರೂ ತ್ಯಾಗವನ್ನು ಮಾಡಬೇಕಾ? ಹೌದು, ಆದರೆ ಈ ತ್ಯಾಗ ಬೇರೆದೇ ರೀತಿಯಾದಂತಹ ತ್ಯಾಗಗಳು. KPSC ಕರ್ಮಕಾಂಡ ಅಂತಕ್ಕಂಥ ಈ ವಿಶೇಷ ಚರ್ಚೆಯಲ್ಲಿ ನಾವು ಹಲವಾರು ಆಯಾಮಗಳಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. KPSCಯಿಂದ ನೊಂದಂತಹ ಕೆಲವರು ನಮ್ಮ ಜೊತೆ ಇದ್ದಾರೆ. ಯಾವ ರೀತಿ ಅವರಿಗೆ ನೋವಾಯಿತು, ಯಾವ ರೀತಿ ಅವ್ರಿಗೆ ಅನ್ಯಾಯ ಆಯಿತು, ಯಾಕೆ ಇವರು ಸರ್ಕಾರಿ ಸೇವೆಯಲ್ಲಿ ಬರೋದಕ್ಕೆ ಆಗಲಿಲ್ಲ, ಸರ್ಕಾರಿ ಸೇವೆಗೆ ಸೇರೋದಕ್ಕೆ ಆಗಲಿಲ್ಲ, ನಿಜಕ್ಕೂ KPSCಯಲ್ಲಿ ನಡೀತಾ ಇರತಕ್ಕಂಥ ಕರ್ಮಕಾಂಡ ಏನು, ಇದರ ಬಗ್ಗೆ ಚರ್ಚೆ ಮಾಡೋಣ. ಇದೇ ಈ ಹೊತ್ತಿನ ವಿಶೇಷ KPSC ಕರ್ಮಕಾಂಡ. ಓಕೆ, ತಾಳಿ ಭಾಗ್ಯ ಈ ಪದವನ್ನು ಬಹುಶಃ ನೀವೆಲ್ಲ ಕೇಳಿರ್ತೀರಾ. ಆಶ್ಚರ್ಯ ಆಗ್ತಾ ಇರ್ಬೋದು, ಏನಿದು ತಾಳಿ ಭಾಗ್ಯ ಅಂತ. ಯಾವುದೋ ಒಂದು ಹಳೆ ಸಿನಿಮಾ ಕೂಡ ಬಂದಿತ್ತು ತಾಳಿ ಭಾಗ್ಯ ಅಂತ. ಆದರೆ ನಾವಿವತ್ತು ಚರ್ಚೆಗೆ ಎತ್ಕೊಂಡಿರ್ತಕ್ಕಂಥ ತಾಳಿ ಭಾಗ್ಯ ಇದು ಬೇರೆಯೇ ವಿಷಯ. ಯಾರಾದರೂ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿ KAS ಪರೀಕ್ಷೆಗೆ ಪಾಸ್ ಮಾಡೋದಕ್ಕೆ ಅಂತಂದ್ಬಿಟ್ಟು ಸಾಕಷ್ಟು ಅಭ್ಯಾಸ ಮಾಡಿ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನ ಪಡ್ಕೊಂಡು ಹಲವಾರು ಸುತ್ತಿನ ಇಂಟರ್ವ್ಯೂಗಳನ್ನ ಫೇಸ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಇನ್ನೇನು ಈತ ಎಲ್ಲದರಲ್ಲೂ ಪಾಸಾದ KAS ಅಧಿಕಾರಿ ಆಗ್ಬಿಟ್ಟ ಅನ್ನೋ ಸಂದರ್ಭದಲ್ಲಿ ಹಿರಿಯ ಸರ್ಕಾರಿ ಅಧಿಕಾರಿಗಳು ಆತನಿಗೆ ಒಂದು ಆಫರ್ ಕೊಡ್ತಾರೆ, ಬಂಪರ್ ಆಫರ್ ಕೊಡ್ತಾರೆ. ಯಾವುದೇ ಹಬ್ಬದ ಆಫರ್ ಅಲ್ಲ. ಈ ಕೆಲಸ ನಿನಗೆ ಸಿಗಬೇಕು ಅಂತಂದರೆ ನಮ್ಮ ಮಗಳನ್ನ ಅಥವಾ ನಮ್ಮ ಸಂಬಂಧಿಕರಲ್ಲಿ ಯಾರನ್ನಾದರೂ ಒಬ್ಬ ಮಗಳನ್ನ ನೀನು ಮದುವೆ ಆಗಬೇಕು. ಸೊ ಮದುವೆ ಆದರೆ ನಿಮಗೆ ಕೆಲಸ, ಇಲ್ಲ ಅಂತಂದರೆ ಇಲ್ಲ. ಕೇವಲ ಒಂದು ಉದಾಹರಣೆ ತಾಳಿ ಭಾಗ್ಯ, ಇದೇ ತಾಳಿ ಭಾಗ್ಯ. ಸೊ ಆತನ ಆ ಅಧಿಕಾರಿಯ ಮಗಳನ್ನು ಅವರು ಮದುವೆ ಆದರೆ ಅವರಿಗೆ ಕೆಲಸ, ಇಲ್ಲ ಅಂತಂದರೆ ಇವ್ರಿಗಿಂತ ಕಡಿಮೆ ಅಂಕವನ್ನು ಪಡೆದಿರ್ತಕ್ಕಂಥವ್ರಿಗೆ ಆ ಆಫರನ್ನು ಕೊಟ್ಟು ಅವ್ರು ಒಪ್ಕೊಂಡ್ರೆ ಅವರಿಗೆ ಕೆಲಸ ಸಿಗುತ್ತೆ. ಎಷ್ಟು ಆಶ್ಚರ್ಯ ಆಗ್ತಾ ಇರ್ಬೋದಲ್ಲ. ಇದೇ ರೀತಿ ನೊಂದಂತಹವರು ಹಲವಾರು ಜನ ನಮ್ಮ ಹತ್ರ ಇದ್ದಾರೆ. ಈಗ ಒಂದು ವರದಿಯನ್ನು ನೋಡೋಣ. ಆ ವರದಿಯಲ್ಲಿ KPSC ಕರ್ಮಕಾಂಡದ ಡೀಟೇಲ್ಸ್ ನೋಡಿ. KPSC ಗೋಲ್ಮಾಲ್. ಕೆಲಸಕ್ಕಾಗಿ ಮಾಜಿ ಸೈನಿಕನ ಅಲೆದಾಟ. ತಾಳಿ ಭಾಗ್ಯನ ದಕ್ಷಿಣೆ ಭಾಗ್ಯನ. ಸರ್ಕಾರಿ ಕೆಲಸ ಅಂದರೆ ದೇವರ ಕೆಲಸ ಅಂತಾರೆ. ಅರ್ಥಾತ್ ಅದೀಗ ಅಕ್ಷರಶಃ ದುಡ್ಡು ಮಾಡೋ ಕೆಲಸವಾಗಿ ಮಾರ್ಪಟ್ಟಿದೆ. ಸರ್ಕಾರಿ ಉದ್ಯೋಗ ಗಿಟ್ಟಿಸಿಕೊಳ್ಳಬೇಕಾದರೆ ಹರಸಾಹಸ ಪಡಬೇಕಾಗುತ್ತೆ. ಪರೀಕ್ಷೆ, ಸಂದರ್ಶನ, ಹೀಗೆ ಹಲವು ಮಜಲುಗಳನ್ನು ದಾಟಿದ ಬಳಿಕವೇ ಆ ಕೆಲಸ ಕೈ ಸೇರುತ್ತೆ. ಹೀಗೆ 1987ರಲ್ಲಿ KPSC ಕರೆಯಲಾಗಿದ್ದ KAS ಹುದ್ದೆಗಳಿಗೆ 108 ಆಸೆಗಳೊಂದಿಗೆ ಅರ್ಜಿ ಹಾಕಿದ್ದವರು ಮಾಜಿ ಸೈನಿಕ ಪರಮೇಶ್ವರಪ್ಪ. ಮಾಜಿ ಸೈನಿಕರ ಕೋಟಾದಡಿ ಅರ್ಜಿ ಸಲ್ಲಿಸಿದ ಪರಮೇಶ್ವರಪ್ಪ ಪರೀಕ್ಷೆಯಲ್ಲಿ ಗಳಿಸಿದ್ದು 1450 ಅಂಕಗಳಿಗೆ 596 ಅಂಕಗಳನ್ನು. ಪರೀಕ್ಷೆ, ಸಂದರ್ಶನ, ದಾಖಲಾತಿ ಪರಿಶೀಲನೆ, ಈ ಎಲ್ಲದರಲ್ಲೂ ಉತ್ತೀರ್ಣರಾದ ಪರಮೇಶ್ವರಪ್ಪನವರಿಗೆ ಆ ಹುದ್ದೆ ಕೈತಪ್ಪಿ ಹೋಯಿತು. ತಾಳಿ ಭಾಗ್ಯದ ಆಫರ್. ಮಗಳನ್ನ ಮದುವೆ ಆದರೆ ಕೆಲಸ ಅಂದ್ರು ಅಧಿಕಾರಿಗಳು. ಆಫರ್ ತಿರಸ್ಕರಿಸಿದ ಪರಮೇಶ್ವರಪ್ಪ. ತಾಳಿ ಭಾಗ್ಯ ತಿರಸ್ಕರಿಸಿದ್ದಕ್ಕೆ ಹುದ್ದೆ ಕಳೆದುಕೊಂಡರು. ನಲ್ಲಿ ಒಂದು ಈಗ 10 ಜನ ಕಮಿಟಿ, 7 ಮೆಂಬರ್ಸ್ ಕಮಿಟಿ, 15 ಜನ ಕಮಿಟಿ, ಡಿಫ್ರೆಂಟ್ ಕಮಿಟಿ ಮಾಡ್ಕೊಂಡಿರ್ತಾರೆ. ಡಿಫ್ರೆಂಟ್ ರಿಕ್ರೂಟ್ಮೆಂಟ್ಸ್ಗೆ ಮಾಡ್ಕೊಂಡಿರ್ತಾರೆ. ನಾನು ಇವರಿಗೆ ಕೇಳಿದ್ದೇನೆಂದರೆ 10 ಜನ 7 ಜನ ಕೊಟ್ಟರು ಸಹ ಇವರು ಏಮಾರಿಸಿದ್ದಾರೆ. ಪಬ್ಲಿಕ್ ಸರ್ವಿಸ್ ಕಮಿಷನರು ಗೌರ್ಮೆಂಟನ್ನೇ ಏಮಾರಿಸಿದ್ದಾರೆ. ನಾನು ಸೆಲೆಕ್ಷನ್ ಮಾಡಬೇಕು ಅನ್ನೋ ಒಂದು ಭಾವನೆಯಿಂದ ಅವನ ಮಗಳನ್ನ ನನಗೆ ಕೊಟ್ಟು AC ಅಥವಾ DYSP ಮಾಡಿದರೆ ಇವತ್ತು ನಾನು ನಿಜವಾಗ್ಲೂ DIG ಆಗಿರ್ತಿದ್ದೆ ಅಥವಾ ಸೀನಿಯರ್ AS ಆಫೀಸರ್ ಆಗಿರ್ತದೆ. ಇಂಥ ಅನ್ಯಾಯ ಯಾವಾಗಲೂ ಯಾರಿಗೂ, ಯಾವ ಸೋಲ್ಜರ್ಗೂ ಆಗಬಾರ್ದು, ಯಾವ ವ್ಯಕ್ತಿಗೂ ಆಗಬಾರ್ದು. ಕಡಿಮೆ ಅಂಕದವರಿಗೆ ಹುದ್ದೆ. ಎಂಥ ಕರ್ಮ ನೋಡಿ. ಇದೇ ಪರಮೇಶ್ವರಪ್ಪ ಜೊತೆ ಮಾಜಿ ಸೈನಿಕರ ಕೋಟಾದಡಿ ಪರೀಕ್ಷೆ ಬರೆದಿದ್ದ KS ವಿಠಲಾಕ್ಷ ಮತ್ತು ಹರಿಶ್ಚಂದ್ರ ಬಂಟ್ವಾಳ ಗಳಿಸಿದ್ದು 582 ಅಂಕಗಳನ್ನು.
ಅಂದರೆ ಪರಮೇಶ್ವರಪ್ಪ ಅವರಿಗಿಂತ 14 ಅಂಕ ಕಡಿಮೆ. ಈ ಇಬ್ಬರು ಈಗ ವಿವಿಧ ಇಲಾಖೆಗಳಲ್ಲಿ ಉನ್ನತ ಹುದ್ದೆಯಲ್ಲಿದ್ದಾರೆ. ಜೊತೆಗೆ ಅಭ್ಯರ್ಥಿಗಳ ಕುಟುಂಬದ ಆದಾಯ 10,000 ಮೀರಿರಬಾರದೆಂಬ ಕೆಪಿಎಸ್ಸಿ ನಿಯಮವಿದ್ದರೂ ಮಾಜಿ ಸೈನಿಕರಾಗಿ ನಿವೃತ್ತರಾಗಿದ್ದ ಈ ಇಬ್ಬರ ವಾರ್ಷಿಕ ಆದಾಯ 30,000ಕ್ಕೂ ಅಧಿಕ. ಯಾಕಂದರೆ ತಿಂಗಳಿಗೆ ನಿವೃತ್ತಿ ವೇತನವೇ 3,500 ರೂಪಾಯಿ ಅನ್ನೋ ಆಪಾದನೆ ಇವರ ಮೇಲಿದೆ. ನಮ್ಮೆಲ್ಲ ಡಾಕ್ಯುಮೆಂಟ್ಸ್ಗಳಿದೆ. ಅದಕ್ಕಾಗಿ ಹಿಂದುಳಿದ ವರ್ಗಗಳ ಆಯುಕ್ತರು ಈ ಬಗ್ಗೆ ತನಿಖೆ ನಡೆಸಿ ಎಲ್ಲ ಡಾಕ್ಯುಮೆಂಟ್ಗಳನ್ನು ಹಿಂದುಳಿದ ವರ್ಗ ಆಯುಕ್ತರಿಗೆ ಕೊಟ್ಟಿದ್ದೇನೆ. ಆಯುಕ್ತರ ಸೂಕ್ತ ಒಂದು ತನಿಖೆ ವರದಿಯನ್ನು ಸರ್ಕಾರಕ್ಕೆ ಈಗಾಗಲೇ ಸಲ್ಲಿಸಿರ್ಬೋದು. ಈಗ ರೀಸೆಂಟ್ ಒಂದು 2 ತಿಂಗಳ ಹಿಂದೆ ನಮ್ಮ ಎನ್ಕ್ವೈರಿ ಆಫೀಸರ್ಗೆಲ್ಲ ನಮ್ಮ ಡಾಕ್ಯುಮೆಂಟ್ಸನ್ನು ಕೊಟ್ಟಿದ್ದೀನಿ. ಹುದ್ದೆ ತಪ್ಪಿಸಿಕೊಂಡ ಪರಮೇಶ್ವರಪ್ಪ ಮಾಹಿತಿ ಹಕ್ಕು ಕಾಯ್ದೆಯಡಿ ದಾಖಲೆಗಳನ್ನು ಸಂಗ್ರಹಿಸಿ ಹೈಕೋರ್ಟ್ ಮೆಟ್ಟಿಲೇರಿದರು. ಆಯ್ಕೆ ಪರಿಶೀಲಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೈಕೋರ್ಟ್ ಸರ್ಕಾರಕ್ಕೆ ಆದೇಶ ನೀಡಿತ್ತು. ಹೈಕೋರ್ಟ್ ಆದೇಶ ನೀಡಿ 1 ವರ್ಷವಾದರೂ ಸರ್ಕಾರ ಇದುವರೆಗೂ ಕಿಂಚಿತ್ತೂ ಆ ಬಗ್ಗೆ ಗಮನ ಹರಿಸಿಲ್ಲ. ಹೀಗಾಗಿ ನಿಜವಾದ ಫಲಾನುಭವಿಯಾಗಬೇಕಿದ್ದ ಪರಮೇಶ್ವರಪ್ಪ ನಿರುದ್ಯೋಗಿಯಾಗಿ ಉಳಿದರು. ಯಾರಿಗೆ ದಕ್ಕಬಾರದೋ ಅವರು ನೌಕರಿ, ಸಂಬಳ, ಭತ್ಯೆ ಎಲ್ಲವನ್ನೂ ಅನುಭವಿಸುತ್ತಾ ಹಾಯಾಗಿದ್ದಾರೆ. ಪಿಟಿಷನ್ ಫೈಲ್ ಮಾಡಿದೆ ನಾನು ಹೈಕೋರ್ಟ್ನಲ್ಲಿ. ಆ ರಿಟ್ ಪಿಟಿಷನ್ ಫೈಲ್ ಮಾಡಿದ್ಮೇಲೆ ಹೈಕೋರ್ಟ್ ಆ್ಯಸ್ ಡೈರೆಕ್ಟೆಡ್ ಸೊ ಇನ್ಕಮ್ ಸರ್ಟಿಫಿಕೇಟನ್ನು ವೆರಿಫಿಕೇಷನ್ ಮಾಡಲಿಕ್ಕೆ ಬರೋದಿಲ್ಲ KPSCಗೆ. ಸೊ ಮ್ಯಾಂಡಮಸ್ ಕೊಡಲಿಕ್ಕಾಗಲ್ಲ. ಏನು ಸವೆವರ್ ಇಟ್ ಈಸ್ ಪಾಸಿಬಲ್. ಸೊ ಕ್ಯಾಂಡಿಡೇಟ್ ಅಪ್ರೋಚ್ ಐ ಆಮ್ ಡೈರೆಕ್ಟಿಂಗ್ ದ ಚೀಫ್ ಸೆಕ್ರೆಟರಿ ಗೌರ್ಮೆಂಟ್ ಆಫ್ ಕರ್ನಾಟಕ ಶಲ್ ಕನ್ಸಿಡರ್ ಇಸ್ ಕೇಸ್. ಶಲ್ ಅಂದರೆ ಮಸ್ಟ್ ಇನ್ ದಿ ಲೀಗಲ್ ಟರ್ಮಿನಾಲಜಿಲಿ. ಈಗ 1 ವರ್ಷ ಆಯಿತು, ನಾನು 31/1/2012 ನಾನು ಕೊಟ್ಟಿದ್ದು. ಇಲ್ಲಿವರೆಗೂ ಅವರೇನು ನನಗೇನು ಕೊಟ್ಟಿಲ್ಲ. ಸೈನಿಕನಾಗಿ ದೇಶ ಸೇವೆ ಮಾಡಿದ ಯೋಧನಿಗೆ ಸರ್ಕಾರ KPSC ನೀಡೋ ಗೌರವ ಇದೇನಾ? ನಿಜವಾದ ಅರ್ಹತೆ ಇದ್ರೂ ಸಿಗಬೇಕಾದ ಕೆಲಸ ಸಿಕ್ಕಿಲ್ಲ. ನ್ಯಾಯಕ್ಕಾಗಿ 26 ವರ್ಷ ಅಲೆದಾಡಿದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ. ದೇಶದ ಗಡಿಯಲ್ಲಿ ದುಡಿದ ಯೋಧನೊಬ್ಬನ ಕಥೆಗೆ ಹೀಗಾದರೆ ಇನ್ನು ಸಾಮಾನ್ಯ ಅಭ್ಯರ್ಥಿಗಳ ಪಾಡೇನು? ಇಂಥ ಆರೋಪ ಹೊತ್ತಿರುವ KPSC ಈ ಲೋಪವನ್ನು ಸರಿಪಡಿಸಿದರೆ ಲಕ್ಷಾಂತರ ನಿರುದ್ಯೋಗಿಗಳ ಕೆಂಗಣ್ಣಿಗೆ ಗುರಿಯಾಗದಂತೂ ಗ್ಯಾರಂಟಿ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಹೇಶ್ ಜೊತೆ ರವಿಕುಮಾರ್, ಸುವರ್ಣ ನ್ಯೂಸ್. ನಮ್ಮ ಜನಗಳ ಮೆಂಟಾಲಿಟಿ ಹೇಗೆ ಅಂತಂದರೆ, ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನು ಓದಿಸಿ ಅಂತಂದರೆ ಇಲ್ಲ ಅಂತಾರೆ. ಆದರೆ ಮದುವೆ ಮಾಡಬೇಕು ನಮ್ಮ ಮಗಳಿಗೆ ಅಂದರೆ ಸರ್ಕಾರಿ ಕೆಲಸದಲ್ಲಿರೋವನೇ ಬೇಕು ಅಂತಾರೆ. ಸೊ ಹಾಗಾಗಿ ಏನಾದರೂ ಮಾಡಿ ಒಂದು ಸರ್ಕಾರಿ ಕೆಲಸವನ್ನು ಮಾಡಿಕೊಳ್ಬೇಕು ಅಂದರೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಈ ರೀತಿ ಆಸೆಯನ್ನು ಇಟ್ಕೊಂಡಾದರೂ ಕೂಡ KPSCಯಲ್ಲಿ ನಡೀತಾ ಇರತಕ್ಕಂಥ ಕರ್ಮಕಾಂಡಗಳನ್ನು ಬಯಲಿಗೆ ತರ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ, ಕೇವಲ ಒಂದು ಉದಾಹರಣೆಯನ್ನಷ್ಟೇ ನಾವು ಕೊಟ್ಟಿರ್ತಕ್ಕಂಥದ್ದು. KPSCಯಿಂದ ಬೇರೆ ಬೇರೆ ರೀತಿಯಲ್ಲಿ ಅನ್ಯಾಯಕ್ಕೆ ಒಳಗಾದಂತಹ ಅನೇಕ ಜನರು ನಮ್ಮ ಜೊತೆ ಇದ್ದಾರೆ. ಈಗ ಹಲವಾರು ಅತಿಥಿಗಳನ್ನ ನಾವು ಕರೆಸಿದ್ದೀವಿ. ಅವ್ರಿಗೆ ಯಾವ ರೀತಿ ಅನ್ಯಾಯ ಆಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಮೊದಲನೇದಾಗಿ ಈಗ ತಾನೇ ನೀವು ನೋಡಿದಂತಹ ವರದಿಯ ಒಬ್ಬರು ಸೂತ್ರಧಾರರು, ನಿವೃತ್ತ ಸೈನಿಕರು ಹಾಗೂ ನೊಂದ KPSC ಅಭ್ಯರ್ಥಿ ಪರಮೇಶ್ವರಪ್ಪನವರು ನಮ್ಮ ಜೊತೆ ಇದ್ದಾರೆ. ಪರಮೇಶ್ವರಪ್ಪನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಹಾಗೆಯೇ ಇನ್ನೂ ಇಬ್ಬರು ನೊಂದ KPSC ಅಭ್ಯರ್ಥಿಗಳಿದ್ದಾರೆ, ಎನ್ ವಾಸುದೇವ್ ಮತ್ತು ಚೌಹಾಣ್ ಅಂತ ಅಂದ್ಬಿಟ್ಟು. ವಾಸುದೇವ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಚೌಹಾಣ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವ್ರ ಜೊತೆನಲ್ಲಿ ನಾನು ಮಾತನಾಡ್ತೀನಿ. ಅದರ ಜೊತೆಗೆ ಇವರಿಗೆ ಯಾವ ರೀತಿ ಅನ್ಯಾಯ ಆಗಿದೆ ಅಂದರೆ ಕಾನೂನು ಹೋರಾಟ ಯಾವ ಹಂತದಲ್ಲಿದೆ, ಯಾವ ಅಧಿಕಾರಿಗಳಿಂದ ಇವರಿಗೆ ಅನ್ಯಾಯ ಆಗಿದೆ, ಯಾವ ರೀತಿ ಅನ್ಯಾಯ ಆಗಿದೆ, ಇದ್ರ ಬಗ್ಗೆ ಎಲ್ಲ ನಾವು ಧೈರ್ಯವಾಗಿ ಮಾತನಾಡ್ತೀವಿ ಅಂತ ಕ್ಯಾಮರಾ ಮುಂದೆ ಬಂದಿದ್ದಾರೆ. ಚರ್ಚೆಯನ್ನು ಮುಂದುವರಿಸ್ತೀನಿ ಒಂದು ಸಣ್ಣ ಬ್ರೇಕ್.